ನನಗೆಲ್ಲ ಬರೀ ಹಿಂಗೆ ಆಗೋಯ್ತು. ಅಯ್ಯೋ ಏನೆಲ್ಲ ಆಗೋಯ್ತಪ್ಪ. ಅಯ್ಯೋ ಶೌರಿನ ಮದುವೆ ಮಾಡ್ಕೊಂಡಿದ್ದೆ, ನೆಟ್ಟಿಗೆ ಅವನ ಹತ್ರನೇ ಇದ್ದಿದ್ರೆ ಹಿಂಗೆ ಇಷ್ಟೊಂದೆಲ್ಲ ಅನುಭವಿಸೋ ಅಂಥ ಪರಿಸ್ಥಿತಿನೇ ಇರ್ತಿರ್ಲಿಲ್ಲ ನನಗೆ. ಅಯ್ಯೋ ನನಗೇನಪ್ಪ ಬಂತು. ನಾನು ಒಳ್ಳೆಯವನ್ನೇ ಲವ್ ಮಾಡಿ ಮದುವೆ ಆಗಿದ್ದೆ, ಒಳ್ಳೆ ಮನೆಗೆ ಸಿಕ್ಕಿದ್ದೆ. ಇವತ್ತು ನಾನು ಎಲ್ಲ ಕಾಲಾಗ ಓದ್ಕೊಂಡು ಬಂದಂಗೆ ಆಯ್ತಲ್ಲಪ್ಪ. ಶೌರ್ಯ ಒಳ್ಳೆಯವನು, ಅವ್ರ ಮನೆಯಲ್ಲೇ ಒಳ್ಳೆಯವರೆಲ್ಲನ. ಸುಸು ಸುಸು ಅದ್ಯಾಕೆ ಗಾಡಿ ಕುತ್ಕೆಂತೀಯ ತಲೆನ? ಕುಟ್ಕೆ ಬಿಡ ಕಣಮ್ಮ, ಕುಟ್ಕೆ ಬಿಡ. ಹೋಗ್ಲೇಳು ಬಿಡು. ಬೋಡ್ದಲೆ ಅದು ಹೋಗ್ಲೇಳು. ಕೂದಲಂತೂ ಓದು ಹಾಳಾಗಿ, ಬೋಡ್ದಲೆ ಇನ್ನೇನು ಕತ್ಲಾಗ ನನಗೆ. ಅಲ್ಲ ನಿಮ್ಮ ಅಣ್ಣವ್ರಿಗೆ ಹೇಳೋಣ ಅಂತ ನಾನು ನಿಮ್ಮ ಅಣ್ಣ ಎತ್ತಕ್ಕೆ ಹೋಗೋಣ ನಡಿ. ನಿಮ್ಮ ಅಣ್ಣರಿಬ್ರು ಖಾಲಿ ಹಾಕಿ ಹೇಳೋಣ, ನೋಡ ಹಿಂಗೆ ಮಾಡ್ತಾ ಇದ್ದಾನೆ, ಅದಕ್ಕೇನೆ ಬಂದು ಬಿಗಿ ಮಾಡ್ರಿ ಅಂತ ಹೇಳಿ ಕೇಳೋಣ ನಡಿ. ಕೇಳ್ಬಿಟ್ಟು ನಿಮ್ಮ ಅಣ್ಣವ್ರನ್ನು ನಿಮ್ಮ ಅತ್ತಿಯರ್ನಿಬ್ರನ್ನು ಕೇಳೋಣ. ಅವ್ರನ್ನು ಕರ್ಕೊಂಡು ಹೋದ್ರೆ ಇದು ನೆಟ್ಕಾಗದು. ನಿಮ್ಮ ಅತ್ತಿಯರ್ನಿಬ್ರನ್ನು ಕೇಳೋಣ. ಅವ್ರು ಏನಿಲ್ಲ ಚೆನ್ನಾಗಿ ಮಾತಾಡ್ತಾರೆ, ಗೀತನೂ ಹಿಂಗೆ ಶಾರದನೂ ಹಿಂಗೆ. ನಾನು ಅಲ್ಲೇ ಎಂತ ಚೆನ್ನಾಗಿದ್ರು ಇರ್ಬೋದಾಗಿತ್ತು ಮಂಗ ಆಗ್ತೈತೆ. ನೀನೇ ಮನೆಯೊಳ ಮುಂದೆ ಎಲ್ಲ ಹೇಳ್ಕೊಟ್ಟಿದ್ದು. ನಿಮ್ಮ ಅತ್ತೆ ಹೇಳ್ದಂಗೆ ಕೇಳ್ಬೇಡ ಕಣೆ ಹಿಂಗೆ ಹಿಂಗೆ ಅಂತ ಹೇಳಿ. ಹೋಗು. ಅಲ್ಲಡು ನಾನೇನು ಹೇಳ್ಕೊಟ್ಟೆ? ಅವಳು ಇವಳು ನಾನು ಬೈತಿರೋದ? ನೀನೇ ಮತ್ತೆ ಹೇಳ್ಕೊಟ್ಟಿದ್ದು ಮನೆ ಅವಳಿ. ಅವಳು ಚೈತ್ರ ಎಲ್ಲ ತಗೊಂಡು ಹೋಗ್ತಾಳೆ ಆಸ್ತಿ ಎಲ್ಲನ. ಅವಳು ಚೈತ್ರ ಅವನೇನೇ ಆಗಲಿ ದೊತ್ತು ಮಗ, ಅವನಿಗೆ ಆಸ್ತಿ ಇಲ್ದಂಗೆ ಏನು ಮಾಡ್ತಾರೆ ಹಂಗೆ ಹಿಂಗೆ. ಅವ್ರ ಅಪ್ಪ ಅಮ್ಮ ಎಷ್ಟು ಚೆನ್ನಾಗಿ ನೋಡ್ಕೊಂತ ಇದ್ದಾರೆ. ದೊತ್ತು ಮಗ ಅಂತ ಹಂಗೆ ನೋಡ್ಕೊಂತ ಇಲ್ಲ. ನೀನೇ ಹೇಳ್ಕೊಟ್ಟವಳು. ಇವತ್ತು ನನ್ನ ಜೀವನ ಹಾಳಾಗೋದಕ್ಕೆ ನೀನೇ ಕಾರಣ ಮನೆ ಆಳಿ. ಹೋಗು, ನಿನ್ನ ಮುಖ ತೋರಿಸ್ಬೇಡ ನನಗೆ. ಅವಳೆ ಇವಳು ನೋಡಪ್ಪ ನನ್ನ ಎಂತೆಂತ ಮಾತು ಬೈತಾಳೆ. ನಿನ್ಗೇನೇನು ತಲೆಗಿಲ್ ಕೆಟ್ಟೈತೆ? ಅಲ್ಲ ಅವನ ಮ್ಯಾಗ ಸಿಟ್ಟು ನನ್ನ ಮೇಲೆ ತೋರಿಸ್ತೀಯಲ್ಲೇ. ಅವನು ಹೋಗಿರೋದು ಅವಳ ತಕ್ಕೆ. ನಾನೇನು ಮಾಡೋಣ? ನನ್ನ ಮೇಲೆ ಸಿಟ್ಟಾಗ್ತೀಯಲ್ಲೇ ನೀನು. ಮತ್ತೆ ನಿನ್ನಿಂದಲೇ ಮತ್ತೆ ಆಗಿದ್ದು. ನಾನು ಶೌರ್ಯನ ಜೊತೆಗೆ ಹೆಂಗೆ ಚೆನ್ನಾಗಿದ್ದೆ, ನೀನೇ ಇಲ್ಲದ್ದೆಲ್ಲ ಹೇಳ್ಕೊಟ್ಟವಳು. ಅವನು ದತ್ತು ಮಗ ಏನಿಲ್ದಂಗೆ ಮಾಡ್ತಾಳೆ ನಿಮ್ಮ ಅತ್ತೆ ಅಂತ ಹೇಳಿ ಬಂಗಾರದಂಗೆ ಇದ್ದಾರೆ ಇವತ್ತು. ನೋಡಿ ಇವತ್ತು ಒಟ್ಟು ಉರಿತೈತೆ. ಹೋಗು, ಅವಳನ್ನ ಇವತ್ತು ಪ್ರೇಮನ ಮದುವೆ ಮಾಡ್ಕೊಂತಾರೆ. ಪ್ರೇಮನ ಅಲ್ಲಿಗೂ ಇಲ್ಲಿಗೂ ಕರ್ಕೊಂಡು ಹೋಗ್ತಾನೆ, ಸುತ್ತಾಡಿಸ್ಕೊಂಬರ್ತಾನೆ, ಪಿಕ್ಚರ್ಗೆ ಹೋಗ್ತಾರೆ ಹಂಗೇನೆ. ಅಯ್ಯೋ ಎಷ್ಟು ಚೆನ್ನಾಗಿದ್ದಾರೆ ಇವತ್ತು. ನೋಡಿ ಬಟ್ಟೆ ಉರಿತೈತಿ. ನಾನೆಲ್ಲ ಹಾಳು ಮಾಡ್ಕೊಂಡ್ನಲ್ಲಪ್ಪ ಅನ್ನಿಸ್ತೈತಿ ಇವತ್ತು. ಹೋಗು ಸುಮ್ಮನಿರು. ಅವಳನ್ನ ಇಲ್ಲಿಂದ ಓಡಿಸಿರಿ ಇವನು ಸೆನಕ್ಕಿರ್ತಾನೆ. ಅವಳನ್ನ ಇಲ್ಲಿಂದ ಓಡಿಸ್ಬೇಕು. ಇಲ್ಲಿಂದ ಓಡಿಸಿದ್ರೆ ಅವ್ನು ನೆಟ್ಕಾಗ್ತಾನೆ. ಅವಳೇನಾರ ಒಂದು ಮಾಡಿ ಕಿತಾಪತಿ ಮಾಡಿ ಓಡಿಸ್ತೀನಿ. ಸುಮ್ಮನಿರು ನಾನು. ಅವನೇ ಹತ್ತಕ್ಕೋದಂತಾಗ ನನ್ನ ಕೂದಲು ಓದು. ಒಂದಿಷ್ಟು ಕೂದಲು ಬೇಕಮ್ಮ, ನನ್ನ ಕೂದಲು ಇಲ್ಲ. ಏನು ಮಾಡೋಣ, ಒಂದಿಷ್ಟು ಕೂದಲು ಬೇಕಾಗಿತ್ತು ನನಗೆ. ಇವಾಗ ಏನು ಮಾಡ್ತೀಯ ಗೊತ್ತಿಲ್ಲ. ನೀನು ಯಾರ ಮನೆಯಾಗ ನಾ ಕೂದಲು ಇಸ್ಕೊಂಬಂದ್ಕೊಡು ಒಂದು ದಿವಸ. ಯಾರ ಮನೆಯಾಗ ಕೇಳೋಣ? ಯಾರ ಮನೆಯಾಗ ಕೇಳೋಣ? ಇಲ್ಲಿ ಕೂದಲ ಏನು ಕೇಳಿ? ಕೂದಲು ಏನಕ್ಕೆ ಬೇಕು ನಿನಗೆ? ಕೂದಲು ಬೇಕು ನನಗೆ. ಬೇಕೇ ಬೇಕು ನನಗೆ ಕೂದಲು. ನನಗೆ ಕೂದಲು ಬೇಕು. ಸ್ವಲ್ಪ ಕೂದಲು ತಗೊಂಬಂದು ಕೊಡು. ಯಾರು ತಗೋಣ ಹೋಗಿ? ಎಲ್ಲಿ ತಗೊಂಬರೋ ನಮ್ಮ ಕೂದಲ? ಯಾರನ್ನು ಕೇಳೋಣ? ಯಾವತ್ತು ತಲೆಯ ಕಂಟ್ರಿಸ್ಕೊಂಬಕ್ಕೆ? ನನಗೆ ಕೂದಲು ಬೇಕು ಕಣಮ್ಮ, ಅಷ್ಟೇ ತಗೊಂಬಂದು ಕೊಡು. ನನಗೆ ಬೇಕಂದ್ರೆ ಬೇಕು ಕೂದಲು. ಅವಳೆ ಕೂದಲು ಬೇಕು ಅಂತ ಯಾಕಮ್ಮ? ಯಾಕೆ ಏನು ಅಂತ ಕೇಳಬೇಡ. ನನಗಿಲ್ಲಡು ಇಷ್ಟೊಂದು ಹಿಡಿಯುವಷ್ಟಕ್ಕೂ ನನಗೆ ಕೂದಲು ಬೇಕು. ಸುಸು ಸುಸು ಬಾರೆ. ಯಾಕೆ? ಏನಿಲ್ಲ, ರಾತ್ರಿ ಹೊತ್ನಾಗ ಮನಿಕೆ ಮಕ್ಕಳ ಮಂತಕ್ಕೆ ಬತ್ತಿದ್ರೇನೋ ಅಂತ. ಅಲ್ಲ ಕಣ್ತಾಯಿ, ನನ್ನ ಗಂಡನ ನಾನು ಇಕ್ಕೊಂಡ್ರೆ ಸಾಕಾಗೈತಿಲ್ಲ. ನನ್ನ ಮನೆ ತಾಗೆ ನಿನ್ನ ಮಂತಾಗ ಮನಿಕೆ ಮಕ್ಕ ಬಂದು ನನ್ನ ಗಂಡನ ಬೇರೆ ಕಡೆಗೆ ಬಿಟ್ರೆ ಆಯ್ತಲ್ಲ. ಅಲ್ಲ ನಿಮ್ಮ ಮಂತಕ್ಕೆ ಯಾಕೆ ಬರಣ್ಣ? ಮನಿಕೆ ಮಕ್ಕ ನಮಗೂ ಮನೆ ಬಾಗ್ಲು ಐತೆ. ಅಲ್ಲ ಕಣೆ, ಒಬ್ಳೇನೆ ಬೈವದಂಗೆ ಆಗುತ್ತಾ? ಅದಕ್ಕಾಗಿ ನನ್ನ ಮಂತಕ್ಕೆ ಏನಾನ ಬದ್ದಿದ್ದೇನೋ ಮನಿಕೆ ಮಕ್ಕೆ ಅಂತ. ಹೋಗು ನೀನೊಬ್ಳು. ಅಲ್ಲ ನನ್ನ ಗಂಡನ್ನ ನಾನು ಇಲ್ಲಿ ಇಟ್ಕೊಂಡ್ರೆ ಸಾಕಾಗೈತೆ. ರಾತ್ರಿ ಹೊತ್ನಾಗ ನೀನು ನಿನ್ನ ಮಂತಕ್ಕೆ ಬಂದು ಮನಿಕೊಂಡ್ರೆ ನನ್ನ ಗಂಡ ಅಲ್ಲಿಗೆ ಹೋಗ್ತಾನೆ ಅಷ್ಟೇನೆ ಅವಳು ತಗ ಕುಳಿಕೊಂಡು. ಅಲ್ಲ ನಾನು ನನ್ನ ಗಂಡ ಇವಾಗ ನಮ್ದು ಎಂಥ ಪರಿಸ್ಥಿತಿ ಐತಿ ಅಂತ ನಿನಗೆ ಗೊತ್ತೇ ಐತಿ. ಅವಳು ಬೇರೆ ಬಂದು ಇಲ್ಲೇ ಸೇರ್ಕೊಂಡವಳೆ. ನಾನು ಇವಾಗ ಏನಾನ ನಿಮ್ಮ ಮನೆಯಾಗ ಬಂದು ಮನಿಕೊಂಡ್ರೆ ನನ್ನ ಗಂಡ ಏನು ಮಾಡ್ತಾನೆ ಹೇಳು? ಹೋಗ್ತಾನೆ ಅವಳು ತಕ್ಕಿ. ನಾನು ಅವಾಗ ನನ್ನ ಗಂಡ ಇಲ್ಲ ಅಂತ ಹೇಳಿ ಬೀದಿ ಬೀಳ್ಬೇಕಾವತ್ತು. ನಾನು ನೋಡ್ಕೊಂಬಾರ ಯಾರು ಇರಲ್ಲ ಅವಾಗ. ಸರಿ ಆಯ್ತು ಬಿಡು, ಬೋರಲ್ಲ ನಮ್ಮ ಏನು ಅದಕ್ಕೆ ಯಾಕೆ ಸಿಟ್ಟಾಗ್ತೀಯ? ಅಲ್ಲ ಅಕ್ಕ ನೀನ ಬತ್ತೀಯೇ? ಇಲ್ಲಮ್ಮ ನಾನು ಬರೋಕ್ಕಾಗಲ್ಲ. ನಾನಿಲ್ಲೇ ನಮ್ಮ ಮನೆ ತಗ ಹೊರಂಗೆ ಮನಿಕೇಬೇಕು. ಯಾಕಂದರೆ ನಮ್ಗೆ ಒಟ್ಟು ಮನೆ ತಗ ಒಬ್ರು ಇರಬೇಕು. ಒಬ್ರು ಮಂತಕ್ಕೆ ಬರೋಕ್ಕಾಗಲ್ಲ. ನಮ್ಗೊಬ್ರು ಮಂತಕ್ಕೆ ಬಂದ್ರೆ ನಿದ್ದೆನೂ ಬರೋಲ್ಲ. ನಮ್ಮ ಮನೆ ತಗ ನಾವು ಮನಿಕೊಂಡ್ರೇನಿ. ಬೇರೆಯವ್ರ ಮನೆಗಳಂಗೆ ನಮಗೆ ನಿದ್ದು ಬರೋಲ್ಲ. ಯಾಕೆ ಓಟುನು ನಮ್ಗೆ ಬರೋಕ್ಕಾಗಲ್ಲಮ್ಮ. ಯಾರನ್ನ ಕರ್ಕೊಂಡು ಹೋಗು. ಇಂದಿಷ್ಟು ಕೂದಲಿದ್ವೇನೆ? ಕೂದಲು ಯಾಕಕ್ಕ? ಬೇಕಾಗಿತ್ತು ಕಣಕ್ಕ, ಒಂದಿಷ್ಟು ಇದ್ರೆ ಕೊಡ್ತಿದ್ದೆ. ಉದ್ರಲ್ವೇ ನಿನ್ನ ಕೂದಲು? ಇಲ್ಲ ಕಣೆ ಉದ್ರಲ್ಲ. ಯಾತು ಕೂದಲು? ನಮ್ಮ ಸಿಂಧು ಕೂದಲಿಲ್ವಲ್ಲ, ಅವ್ನಿಗೆ ಏನಕ್ಕ ಬೇಕಂತೆ, ಅದಕ್ಕೆ ಕೂದಲು ಬೇಕು ಅಂತ ಇದ್ದಾಳೆ. ಒಂದು ಹಿಡಿಯೋ ಅಷ್ಟು ಬೇಕಂತೆ. ಈಸ ಇದ್ರೆ ಸಾಕಿಷ್ಟು. ಇಲ್ಲಪ್ಪ ನನ್ನ ಕೂದಲು ಉದ್ರದೇ ಇಲ್ಲ. ಹೋಗು. ನನ್ನವೇ ಅವಾಗಿಂದಲೂ ಹಿಂಗೆ ಇದ್ದಾವೆ ಕೂದಲಂತೂ ಉದ್ರದೇ ಇಲ್ಲ. ನಾನು ಅವಾಗ ನಿನ್ನಂಗೆ ಅಂತಿದ್ದೆ. ಅಯ್ಯೋ ನಾನು ಸಖತ್ ಅವಾಗ ಕೂದಲು ಉದ್ರಲ್ಲ ಅಂತಿದ್ದೆ. ಇವಾಗ ಒಂದು ಜಿಡಿ ಬಿಗ್ಗಿಯಾಗಿ ಒಂದು ಜಿಡಿ ನನಗೆ ಕೂದಲು ಬೇಕು. ಇಲ್ಲಮ್ಮ ಬಿಡು, ಇವಳನ್ನ ಕೇಳ್ತೀನಿ ಸಿಂಧುನ್ನ, ಕೂದಲೇನಿಲ್ಲ ಅಂತಾಗಿ.
ಅಲ್ಲ ಈ ಸುಗುಣಕ್ಕೆ ನೋಡು ಇಲ್ಲಿ ಬಂದಿರೋದ ನಮ್ಮ ಅಂತಕ್ಕೆ ಬತ್ತಿಯ ಮನಿಕೆ ಮಕ್ಕೆ ಅಂತ ಇವ್ರ ಮಂತಕ್ಕೆ ಹೋದ್ರೆ ಏನು ಪಾಡಿ ಹೇಳು. ಅಯ್ಯೋ ಅಷ್ಟೇ ಸಾಕು. ನಾನು ಬಿಟ್ಬಿಟ್ಟು ಹೋಗಿ ಕಲೆ ಕೆಲೆ ಕೆಲೆ ಅಂತ ಅಲ್ಲೇ ಇರ್ತಾನೆ. ನಾನಿನ್ನ ಏನೇ ಅಂದ್ರೂ ರಾತ್ರಿ ಹೊತ್ನಾಗ ಇಲ್ಲಿ ಬರಲೇಬೇಕು ಅಂತ ಕಂಡೀಷನ್ ಹಾಕ್ತೀನಿ. ಸುಸ್ಸು ಸುಸ್ಸು ಅಲ್ಲ ಕಣೋ, ಇಲ್ಲಿ ನೋಡು ಸುಸ್ಸು ಅಂತ ಬತ್ತಿ ಎಲ್ಲ ಹಂಗೆ ಅವಳು ಎದ್ರಿಗೆ ಹಂಗೆ ಹೆಂಗೆ ಬೈತೀಯ ನೀನು? ಬೋಲ್ ನಾಟಕಗಾರ ನೀನು. ನಾಟಕ ಏನು ಆಡೋದಿಲ್ಲ, ನೀನು ಹೇಳೋದು ಕೇಳು ಸುಸು. ನೀನು ಯಾಕೆ ಹಠ ಮಾಡ್ತೀಯಾ? ಮತ್ತೆ ಹಠ ಮಾಡ್ದಲ್ಲ ಏನು ಮಾಡ್ತಾರೆ? ಅಲ್ಲ ಅವಳ ಹತ್ರ ಹೋಗಲ್ಲ, ಅವಳ ನೇಂತಿನ ಅಲ್ಲ, ಅವಳು ಇಷ್ಟ ಇಲ್ಲ ಅಂತ ಹೇಳ್ದವನು. ಇವಾಗ ಅವಳ ಹತ್ರ ಹೋದ್ರೆ ನನಗೆ ಬೇಜಾರಾಗಕ್ಕಿಲ್ವಾ? ಬಂದಿರೋದು ನೋಡು. ಪಾಪ ಕಣೆ, ಅವಳು ನಿನ್ನ ಥರನೇ ತಾನೆ. ಇವತ್ತು ಅವಳು ಎಷ್ಟು ಕಷ್ಟಪಡ್ತಾ ಇದ್ದಾಳೆ. ಅದಕ್ಕೋಸ್ಕರ ಕಣೆ, ನಾನು ನಿನಗೂ ಮೋಸ ಮಾಡೋದಿಲ್ಲ. ನಿನ್ನ ಮದುವೆ ಆಗಿದೆ, ನಿನ್ನಂತೂ ಕೈ ಬಿಡೋದಿಲ್ಲ, ನಿನ್ನೂ ಕೈ ಬಿಡೋದಿಲ್ಲ ಕಣೆ. ನಿನಗೇನು ಸೌಕರ್ಯ ಕೊಡಬೇಕು ಅದನ್ನು ಕೊಡ್ತೀನಿ, ಅವಳಿಗೇನು ಕೊಡಬೇಕು, ನನ್ನ ಮಕ್ಳಿಗೇನು ಕೊಡಬೇಕು ಅದನ್ನು ನಾನು ಕೊಡ್ತೀನಿ ಕಣೆ. ಪ್ಲೀಸ್ ಕುಡಿಯೋದಿಲ್ಲ, ಕುಡಿಯೋದು ಬಿಟ್ಟು ಇಬ್ಬರೂ ನೋಡ್ಕೊತೀನಿ. ಯಾರು ಒಪ್ಪಲ್ಲ ಇದಕ್ಕೆ. ಅಲ್ಗೂ ಇಲ್ಗೂ ನೀನು ಕೂಡ ಓಡಾಡ್ತೀನಿ ಅಂತಂದೆ. ಪಾಪ ಅರ್ಥ ಮಾಡ್ಕ. ನನ್ನ ಮಕ್ಳು ನೋಡು, ಮಕ್ಳಿಗೋಸ್ಕರ ಅವಳು ಎಷ್ಟು ಕಷ್ಟಪಡ್ತಾ ಇದ್ದಾಳೆ. 50 kg ಚೀಲ ಒಪ್ಪಳೆ ಓದ್ಕೊಬರ್ಬೇಕಂದ್ರೆ ನೀನು ಒಂದು ಸತಿ ಅದನ್ನ ಕಷ್ಟಪಟ್ಟು ನೋಡು, ಅದ್ರ ಕಷ್ಟ ಏನು ಅಂತ ಗೊತ್ತಾಗುತ್ತೆ. ನನಗೆ ಆ ಚೀಲ ಓದ್ಕೊಂಬಂದಾಗಲೇ ಗೊತ್ತಾಗಿದ್ದು ಅದ್ರ ಕಷ್ಟ ಏನು ಅಂತ ಹೇಳಿ. ಪಾಪ ಕಣೆ, ಪ್ಲೀಸ್ ಕಣೆ, ಅವಳು ಚೆನ್ನಾಗಿರಲಿ, ನೀನು ಚೆನ್ನಾಗಿರು. ನೀನು ಚೆನ್ನಾಗಿರೋಳನ್ನ ಬೇಡ ಅನ್ನಲ್ಲ. ಆದರೆ ಒಂದು ಕಂಡೀಷನ್, ದಿನ ನೀವು ಇಲ್ಲಿಗೆ ಬರಬೇಕು. ಯಾವಾಗಾದರೂ ಒಂದೊಂದು ಟೈಮ್ ಹೋಗಿ ಬರಬೇಕು ಅಷ್ಟೇ. ರಾತ್ರಿ ಟೈಮ್ ಅಂತೂ ನೀವು ಇಲ್ಲೇ ಇರಬೇಕು ಅಷ್ಟೇ. ನೋಡಿ ಹೇಳಿರ್ತೀನಿ. ನಾನೇನು ಬೇಕಾದರೆ ಹೋಗಿ ಏನಾದರೂ ಸಹಾಯ ಮಾಡು, ಬೇಕಾದರೆ ಏನಾನ ಕೊಡು, ಏನಾನ ಸಹಾಯ ಮಾಡು, ಬೇಡ ಅನ್ನಲ್ಲ. ಆದರೆ ನೀನು ಇಲ್ಲೇ ಬರಬೇಕು, ನಮ್ಮ ಮನೇಲೇ ಇರಬೇಕು ನೀನು ನೈಟ್ ಟೈಮೆಲ್ಲ. ಅದೇ ನೀನು ಈ ಕಂಡೀಷನ್ ಆಗ್ತಾ ಇದ್ದೀನಿ ನಾನು. ಈ ಕಂಡೀಷನಿಗೆ ನೀನು ಒಪ್ಕೊಂಡ್ರೆ ಮಾತ್ರ ನೀನು ಇಲ್ಲಿ ಬಾ, ಇಲ್ಲ ಅಂತಂದರೆ ಅಷ್ಟೇ, ಸುಮ್ಮನೆ ಹೊರಟೋಗ್ಬಿಡು. ಅಲ್ಲ ಸುಸು, ನಾನು ಇವಾಗ ನಿನಗೆ ಮೋಸ ಮಾಡಿ ಹೋಗೋದೇನು ದೊಡ್ಡದಲ್ಲ. ನಾನು ಹೋಗ್ಬಿಡ್ಬೋದು ಇವಾಗ. ನಾನು ಏನು ಯಾವ ಗ್ಯಾರಂಟಿನೂ ಇಲ್ಲ. ನಾನು ನಿನ್ನ ಮದುವೆ ಆಗಿರೋದೇನು ನಾನು ಫೋಟೋ ತೆಗ್ದಿಸಿದ್ದೀನ, ನಾನು ತಾಳಿ ಕಟ್ಟಿದ್ದೀನ, ಏನಿಲ್ಲ. ಆದ್ರೆ ನಾನು ಇವತ್ತು ಕ್ರಿಯೆ ಹಿಡಿತಾ ಇದ್ದೀನಿ. ನೀನು ನನ್ನ ನಂಬಿದೀಯಾ? ಸಕ್ಲೇಶ್ ಅಂತ ನೀನು ತುಂಬ ಇಷ್ಟಪಟ್ಟಿದ್ಯಲ್ಲ. ನಾನು ನಿನ್ನ ಸುಳ್ಳು ಹೇಳಿ ಮದುವೆ ಆಗಿದ್ದೀನಿ, ಮದುವೆ ಆಗ್ತೀನಿ ಅಂತ ಸುಳ್ಳು ಹೇಳಿ ನಾನು ನಿನ್ನ ಹತ್ರ, ಯಾಕಂದರೆ ಅಂಥ ಪರಿಸ್ಥಿತಿ ಇತ್ತು ಅವಾಗ. ನನ್ನ ಹೆಂಡ್ತಿ ಈ ಥರ ಮಾಡಿದ್ಲು ಅನ್ನೋದು ಒಂದು ಪರಿಸ್ಥಿತಿಗೋಸ್ಕರ ನಾನು ಈ ಥರ ಮಾಡಿದೆ. ಅವಳ ಮ್ಯಾಗ್ಲೂ ಸಿಟ್ಟಿಗೋಸ್ಕರನ ಇವಾಗ ಬಿಟ್ಟು ಹೋಗ್ಬೋದು. ನನಗೇನು ದೊಡ್ಡದಲ್ಲ, ಏನು ಸಾಕ್ಷಿ ಇಲ್ಲ, ಆಧಾರ ಇಲ್ಲ, ಏನಿಲ್ಲ. ಹುಡುಗರು ಹೇಳಿದ್ರೆ ನನ್ನ ಮಕ್ಳಿಗೂ ನನ್ನ ಸೊಸೆಯರಿಗೂ ಹೇಳಿರಿ ಅಷ್ಟೇ. ನಿನ್ಗ್ರ ಆ ಥರ ಬಿಡಿಸ್ತಾರೆ. ಆದರೆ ಈ ಕಂಡೀಷನಿಗೆ ನೀನು ಒಪ್ಕೊಂಬ್ಲೇಬೇಕು. ನೀನು ಸುಮ್ಮನೆ ಮೇನನ ಮಾಡ್ಕೊಂಡು ಹಾಳಾಗೋಗ್ಲಿ. ಇವಾಗ ನಾನು ನಿನ್ನ ಕಂಡೀಷನ್ಗೆ ಒಪ್ಕೊಂಬ್ಲೇಬೇಕು. ರಾತ್ರಿ ಟೈಮ್ ಅಂತೂ ನಮ್ಮ ಮನೇಲೇ ಇರಬೇಕು. ನೀನು ಎಲ್ಲೂ ಹೋಗ್ಕೂಡ್ದು. 6 ಗಂಟೆ ಆಗಿದ ತಕ್ಷಣ ಮನೆಗೆ ಬರಬೇಕು ಅಷ್ಟೇ. ನೀನು ಎಲ್ಲಾದರೂ ಹೋಗು, 6 ಗಂಟೆಗೆ ಮನೆಗೆ ಬಾ. 6 ಗಂಟೆಗೆ ಬಂದು ಮನೆಗಿದ್ದ ನೀನು ಎಲ್ಲೂ ಹೋಗ್ಕೂಡ್ದು ಅಷ್ಟೇ. ತಿರುಗಿ ಬೆಳಗ್ಗೆನೇ ಹೋಗಬೇಕು. ರಾತ್ರಿ ಟೈಮ್ ನೀನು ಇಲ್ಲೇ ಇರಬೇಕು. ಹೋಗ್ಕೂಡ್ದು ಅಂದರೆ ಹೋಗ್ಕೂಡ್ದು. ಈ ಕಂಡೀಷನಿಗೆ ನೀನು ಒಪ್ಕೊಂಬ್ಲೇಬೇಕು. ಅಲ್ಲೊಂದಿನ ಇಲ್ಲೊಂದಿನ ಅಲ್ಲೂ ಮಕ್ಳು ಇರ್ತಾವಲ್ಲ, ಅಪ್ಪ ಇಲ್ಲಿರಪ್ಪ ಅಂತ ಕೇಳ್ತಿರ್ತಾವಲ್ಲ ಮಕ್ಕಳು. ಅದಕ್ಕಾಗಿನ ಒಂದು ದಿನ ಇಲ್ಲೇ ಇರ್ಬೇಕಂತಂದ್ರೆ ಇಲ್ಲ ದಿವಸ ಇಲ್ಲೇ ಇರಬೇಕು. ಬೇಕಾದರೆ ನೀನು ಅವಳಿಗೆ ಏನಾದರೂ ಸಹಾಯ ಮಾಡಿಕೊಡು. ಏನಾದರೂ ಬೂಸ ಗೀಸ ತಂದ್ಕೊಡೋದು, ಹಾಲಾಕ್ ಬರೋದು, ಈ ಥರ ಸಹಾಯ ಮಾಡೋದಾದರೆ ಮಾಡಿಕೊಡು, ಬೇಡ ಅನ್ನಲ್ಲ. ಆದರೆ 6 ಗಂಟೆ ಆಗ್ತಿಲ್ಲ, ನೀನು ಮನೆಗೆ ಬಂದು ಸೇರಬೇಕು. ಮನೇಲಿರಬೇಕು ನೀನು ಕತ್ಲಾಗ್ತಿದ್ದಂಗೆ ಅಷ್ಟೇ. ನನಗೆ ಅದೇ ನನ್ನ ಕಂಡೀಷನ್. ಈ ಕಂಡೀಷನ್ ಒಪ್ಕೊಂಬ್ಲೇಬೇಕು ನೀನು. ನಾನು ಈ ಕಂಡೀಷನ್ ಹಾಕ್ತಾ ಇದ್ದೀನಿ ನಿನಗೆ. ನಾನು ಕಂಡೀಷನ್ ಹಾಕಿ ಸಕ್ಲೇಶ್ನ ಇಲ್ಲೇ ಇಟ್ಕೊತಾ ಇದ್ದೀನಿ. ಎಂತ ನಾನಾಗಲಿ ಇವತ್ತು ಒಳ್ಳೆಯವನೇನೆ. ಸುಸು ನಿನ್ನೂ ಬಿಟ್ಟು ಹೋಗಲ್ಲ ಕಣೆ, ನಿನಗೂ ಅನ್ಯಾಯ ಮಾಡೋದಿಲ್ಲ, ನಾನು ನೋಡ್ಕೊತೀನಿ ಅಂತ ಹೇಳ್ತವನಿ. ಇವತ್ತು ಹಿಂಗಾದರೂ ಇರಬೇಕು ಅಷ್ಟೇ. ನಮ್ಮ ಅಣ್ಣ ನಮ್ಮ ಅತ್ತೆ ಅವ್ರನ್ನ ಮಾತಾಡಿಸ್ಬಾರ್ದು, ಅವ್ರ ಮನೆ ಬಾಗಿಲಿಗೆ ಹೋಗ್ಬಾರ್ದು ಅಂದ್ಕೊಂಡಿದ್ದೀನಿ. ಇವತ್ತೇನಾದರೂ ಹೋದ್ರೆ ನಮ್ಮ ಅತ್ತೆ ನಮ್ಮ ಅಣ್ಣವ್ರು ಎಷ್ಟು ನನ್ನ ಕೀಳಾಗಿ ನೋಡ್ತಾರೆ ಗೊತ್ತಾ? ಅದಕ್ಕೆ ನಾನು ಹೋಗಿಲ್ಲ. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.